ಬೋರಿಂಗ್ ಆಸ್ಪತ್ರೆಯ ತಡೆಗೋಡೆ ಬಿದ್ದು 7 ಜನ ಸಾವನ್ನಪ್ಪಿರುವಂತಹ ಘಟನೆಗೆ ಸಂಬಂಧಪಟ್ಟಾಗೆ ಈಗಾಗಲೇ ಆಸ್ಪತ್ರೆಯಲ್ಲಿ ಈಗ ಕುಟುಂಬಸ್ಥರನ್ನು ಸಾವನ್ನಪ್ಪಿರುವಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ನಮ್ಮೊಂದಿಗೆ ಸಾವನ್ನಪ್ಪಿರುವಂತಹ ಕುಟುಂಬಸ್ಥರಿದ್ದಾರೆ, ಅವರನ್ನು ನಾವು ಮಾತಾಡಿಸೋ ಪ್ರಯತ್ನ ಮಾಡೋಣ. ಮೇಡಮ್, ನಿಮಗೆ ಏನಾಗಬೇಕಾಗಿತ್ತು? ಯಾರು ನಿಮ್ಮ ಸಂಬಂಧಿಕರ ಅಥವಾ ಏನು ಅನ್ನುವಂಥದ್ದು? ಅವರು ನಮ್ಮ ಹಸ್ಬೆಂಡ್ ಇದ್ದಾರಲ್ವ, ಅವ್ರ ಅಣ್ಣ, ಇದು ಮಗಳದು ಹಸ್ಬೆಂಡು. ಕ್ಯಾ ಬೋಲ್ತದ, ಏನು ಕೆಲಸ ಮಾಡ್ತಿದ್ರು ಅವರಲ್ಲಿ? ಅವರು ಚಪ್ಪಲಿ ಪೇಪರ್ ಹಾಕೊಂಡು ಇದು ಮಾಡ್ತಾ ಇರೋದು, ಅಲ್ಲಿ ಸೇಲ್ ಮಾಡ್ತಾಯಿದ್ರು. ಅಲ್ಲಿ ಇದ್ರಲ್ವ ಅವರು, ಅದು ಬಿದ್ದೋಗ್ಬಿಟ್ಟಿರೋದು, ಇದು ಬಿದ್ದೋಗ್ಬಿಟ್ಟು ಇದಾಗ್ಬಿಟ್ಟಿರೋದು. ಏನು ಹೆಸರು ಅವರಿಗೆ? ಎಷ್ಟು ವಯಸ್ಸು? ಅಹಮದ್, 39 ಇಯರ್ಸ್. ಫಯಾಜ್ ಅಹಮದ್ ಅವ್ರ ಹೆಸರು, 39 ಇಯರ್ಸ್ ಅವ್ರಿಗೆ. ಯಾವಾಗ ಗೊತ್ತಾಯ್ತು ನಿಮಗೆ ಘಟನೆ ಈ ಥರ ಆಗಿದೆ ಅನ್ನೋದು? ಯಾವ ಟೈಮಿಗೆ ನಿಮಗೆ ಇನ್ಫಾರ್ಮೇಷನ್ ಸಿಕ್ತು? ಅಲ್ಲಿ ಅವ್ರ ಜೊತೆನಲ್ಲಿನ ಅವ್ರ ವೈಫ್ ಇದ್ರು, ಅವರೇ ಕಾಲ್ ಮಾಡಿ ಹೇಳಿದ್ದು ನಮಗೆ. ಸರ್ ಹೇಳಿ, ನಿಮಗೆ ಏನಾಗಬೇಕು? ಕುಟುಂಬಸ್ಥರು ನಮ್ಮ ಅಣ್ಣದು ತಂಗಿ, हमारा भाई का बेटी ने वो फयाज वो बच्चा का चप्पला गिप्पला सब बिका था. सो ಎಷ್ಟು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ರು? ಅಂದ್ರೆ ವ್ಯಾಪಾರ ಮಾಡ್ತಾ ಇದ್ರು? ವ್ಯಾಪಾರ ಒಂದು 10 ವರ್ಷ ಮಾಡ್ತಾ ಇದ್ರು ಅಲ್ಲಿ. ಹಂಗೆ ಫುಟ್ ಮಾಡಿ 30 ವರ್ಷನಲ್ಲಿ ವ್ಯಾಪಾರ ಮಾಡೋದು ಅವರು. ಫಯಾಜ್ ಅಹಮದ್ 30 ವರ್ಷ. ಏನು ವ್ಯಾಪಾರ ಮಾಡ್ತಾ ಇದ್ರು? ಚಪ್ಪಲೆ ಲೇಡೀಸ್ ಚಪ್ಪಲ್ದು, ಚಿಕ್ಕದು ಮಗುದು ಚಪ್ಪಲ್. ಫಯಾಜ್ ಅವರು ನಿಮಗೆ ಏನಾಗಬೇಕು? ನಮ್ಮ ಗಂಡ ಇದಲ್ವಾ, ಚಿಕ್ಕ ಇದು ಅವ್ರ ತಮ್ಮ. ಓಕೆ, ಅಂದ್ರೆ ಕೊನೆಯದಾಗಿ ಯಾವಾಗ ಮನೆಗೆ ಬಂದಿದ್ರು, ಫೋನ್ ಮಾಡಿದ್ರು, ನಿಮ್ಮ ಜೊತೆಗೆ ಮಾತಾಡಿದ್ರು? ಗೊತ್ತಿಲ್ಲ, ಇವಾಗ ನಾನು ಬಂದಿದ್ದು, ನನಗೆ ಗೊತ್ತಿಲ್ಲ. ಇದಿಷ್ಟು ಬೋರಿಂಗ್ ಆಸ್ಪತ್ರೆಯ ತಡೆಗೋಡೆ ಬಿದ್ದು ಸಾವನ್ನಪ್ಪಿರುವಂತಹ ಕುಟುಂಬಸ್ಥರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.